Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಮಾರ್ಚ್ 1 ನಿಮ್ಮದು ಕನ್ನಡ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಇದೆ. ಸೊ ಕನ್ನಡ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ, ಕನ್ನಡ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ, ಯಾವ ಚಾಪ್ಟರ್ ಗೆ ಹೈಯೆಸ್ಟ್ ವೇಟೇಜ್ ಇದೆ ಗ್ರಾಮರ್ ಪಾರ್ಟ್ ಅಲ್ಲಿ, ಯಾವ ರೀತಿ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಕನ್ನಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದ್ರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಗೆ ಆ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾರ್ಚ್ 1 ಅಲ್ಲಿ ಆಗ್ತಕ್ಕಂಥ ಕನ್ನಡ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರಲ್ಲಿ ಹೊಂದಿಸಿ ಬರೆಯಿರಿಯಲ್ಲಿ ಹೇಗೆ ನೀವು 5 ಔಟ್ ಆಫ್ 5 ಅನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹೊಂದಿಸಿ ಬರೆಯಿರಿಯಲ್ಲಿ ನಿಮಗೆ 5 ಔಟ್ ಆಫ್ 5 ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಸಿಂಪಲ್ ಥಿಂಗ್ ಏನು ಅಂತಂದರೆ, ನಿಮ್ಮ ಕನ್ನಡ ಸಬ್ಜೆಕ್ಟ್ ಲ್ಯಾಂಗ್ವೇಜಲ್ಲಿ ಎಷ್ಟು ಪದ್ಯಗಳಿದೆ ಆ್ಯಂಡ್ ಆ ಪದ್ಯಗಳನ್ನು ಯಾರ್ಯಾರು ಬರೆದಿದ್ದಾರೆ, ಎಷ್ಟು ಗದ್ಯಗಳಿದೆ ಆ್ಯಂಡ್ ಆ ಗದ್ಯಗಳನ್ನು ಯಾರ್ಯಾರು ಬರೆದಿದ್ದಾರೆ ಅನ್ನೋದನ್ನು ಒಂದು ನೀವು ತಿಳ್ಕೊಂಡೋದ್ರೆ ಸಾಕು. ಹೊಂದಿಸಿ ಬರೆಯಿರಿ ಸೆಕ್ಷನಲ್ಲಿ 5 ಔಟ್ ಆಫ್ 5 ಅನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಪದ್ಯ ಬಂದ್ಬಿಟ್ಟು ಕದಡಿದ ಸಲೀಲಂ ತಿಳಿ ಬಂದದೆ. ಈ ಪದ್ಯವನ್ನು ಬರೆದಿರ್ತಕ್ಕಂಥದ್ದು ನಾಗಚಂದ್ರ ಆ್ಯಂಡ್ ಈ ಪದ್ಯ ಭಾಗವನ್ನು ಯಾವ್ದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತಂದರೆ ರಾಮಚಂದ್ರ ಚರಿತ ಪುರಾಣದಿಂದ ಈ ಒಂದು ಪದ್ಯವನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಇದೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಕಾಲಮಲ್ಲಿ ನಾಗಚಂದ್ರ ಅಂತ ಕೊಟ್ಟು ಇನ್ನೊಂದು ಕಾಲಮಲ್ಲಿ ನಿಮಗೆ ರಾಮಚಂದ್ರ ಚರಿತ ಪುರಾಣ ಅಂತಲೂ ಕೂಡ ಕೊಡ್ಬೋದು. ಸೊ ಅವಾಗ ನೀವು ಕನ್ಫ್ಯೂಸ್ ಆಗಬೇಡಿ. ಓಕೆ, ನಾಗಚಂದ್ರ ಅಂತ ಬಂದರೆ ರಾಮಚಂದ್ರ ಚರಿತ ಪುರಾಣಕ್ಕೆ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಸೊ ಹಾಗಾಗಿ ವಚನಗಳು ಅಂತ ಏನಾದರೂ ಒಂದು ಕಾಲಮಲ್ಲಿ ಇತ್ತು ಅಂತಂದರೆ ನೆಕ್ಸ್ಟ್ ಕಾಲಮಲ್ಲಿ ಶಿವಶರಣರ ಸಮಗ್ರ ವಚನ ಸಂಪುಟ ಇತ್ತು ಅಂದರೆ ನೀವು ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನು ಹುಟ್ಟದೇ ಇರಲಿ ನಾರಿಯರೇನೋ ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದು. ಪಗೆಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ, ಜಾಲಿಯ ಮರದಂತೆ ಪುರಂದರದಾಸರು, ಹಬ್ಬಲಿ ಅವರ ರಸಬಳ್ಳಿ ಜನಪದ, ಬೆಳಗುಜಾವ ದಾರಾ ಬೇಂದ್ರೆ, ಮುಂಬೈ ಜಾತಕ GS ಶಿವರುದ್ರಪ್ಪ ಅವರು, ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಓಕೆ, ನೆಕ್ಸ್ಟ್ ಪದ್ಯ ನೋಡೋದಾದರೆ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಲಲಿತಾ ಸಿದ್ದಬಸವಯ್ಯ, ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ, ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ, ಮುಟ್ಟಿಸಿಕೊಂಡವನು P ಲಂಕೇಶ್, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಕೃಪಾಕರ ಸೇನಾನಿ K ಪುಟ್ಟಸ್ವಾಮಿ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಬರೆದಿರ್ತಕ್ಕಂಥದ್ದು ನೇಮಿಚಂದ್ರ, ಕನ್ನಡವನ್ನು ಕಟ್ಟುವ ಕೆಲಸ ಹಾಮ ನಾಯಕ, ದಣಿಗಳ ಬೆಳ್ಳಿ ಲೋಟ H ನಾಗವೇಣಿ, ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣರಾವ್, ತಿರುಳ್ಗನ್ನಡದ ಬೆಳ್ಳುಡಿ ಮುದ್ದಣ್ಣ ಆ್ಯಂಡ್ ಹಳ್ಳಿಯ ಚಹಾ ಲೋಟಗಳು ಇದನ್ನು ಬರೆದಿರ್ತಕ್ಕಂಥದ್ದು ವೀರೇಂದ್ರ ಸಿಂಪಿ. ಆ್ಯಂಡ್ ಲಾಸ್ಟ್ ನಿಮಗೆ ಒಂದು ದೀರ್ಘ ಗದ್ದೆ ಕೊಟ್ಟಿದ್ದಾರೆ, ಕೃಷ್ಣೇಗೌಡನ ಆನೆ, ಇದನ್ನು ಬರೆದಿರ್ತಕ್ಕಂಥವ್ರು KP ಪೂರ್ಣಚಂದ್ರ ತೇಜಸ್ವಿ. ಇಷ್ಟನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಹೊಂದಿಸಿ ಬರೆಯಿರಲ್ಲಿ ನೀವು ಆರಾಮಾಗಿ 5 ಔಟ್ ಆಫ್ 5 ಅನ್ನು ಸ್ಕೋರ್ ಮಾಡ್ಬೋದು. ಈ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ PDF ಅನ್ನು ತಗೊಳ್ಳಿ. ಐ ಥಿಂಕ್ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳೋದಕ್ಕೆ 15 to 20 ಮಿನಿಟ್ಸಲ್ಲೇ ನೀವು ಆರಾಮಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಮಗ್ಗಪ್ ಮಾಡ್ಬೋದು. ಸೊ 15 to 20 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಬಂದೋಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ನಾನು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಯಾವುದೇ ಬರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್ ಗೈಸ್.